ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಬನ್ನಿ, ಇವತ್ತು ನಾನು ಪಡವಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಡಲೆಕಾಳು ಜೊತೆ ಪೇರಪ್ ಮಾಡಿ ಹೇಗೆ ಮಾಡ್ಬೋದು ಅಂತ. ಪಡವಲಕಾಯಿ ಅಂತ ನಾನು ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಮ್ಮ ಸೈಡು ಅಡ್ಲಕಾಯಿ ಅಂತ ಅಂತಾರೆ, ಬಟ್ ಅದು ಎಲ್ಲರಿಗೂ ಫೆಮಿಲಿಯರ್ ಇರೋದು ಬಂದು ಪಡವಲಕಾಯಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ಬಳಸ್ಕೊಂಡು ಎಷ್ಟು ರುಚಿಕರವಾದಂಥ ಸಾಂಬಾರು ಮಾಡ್ಬೋದು, ಬನ್ನಿ ನೋಡೋಣ. ಮೊದಲಿಗೆ ನನಗೆ ಪಡವಲಕಾಯಿ ಅಂದರೆ ಏನು ಅಂತ ಕನ್ಫ್ಯೂಸ್ ಇರೋರಿಗೆ ಇವತ್ತು ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಹೀಗೆ ಯೂಸ್ ಮಾಡಬಾರ್ದು. ಇದರಲ್ಲಿ ಮೇಲ್ಗಡೆ ಪೀಲ್ ಆಫ್ ಮಾಡಬೇಕು. ಪೀಲ್ ಆಫ್ ಅಂದರೆ ಫುಲ್ ಸಿಪ್ಪೆ ತೆಗಿಬಾರ್ದು. ಈ ಥರ ವೈಟ್ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದನ್ನು ಒರಿಬೇಕು ಅಷ್ಟೇ. ಚಾಕು ಹಿಂದಿನ ಭಾಗದಿಂದ ಒರೆದ್ಬಿಟ್ಟು ನೀಟಾಗಿ ತೊಳ್ಕೊಂಡ್ರೆ ನೋಡಿ ಈ ಥರ ಆಗಿರುತ್ತೆ. ಸೊ ಇವಾಗ ಈ ಥರ ಕಟ್ ಮಾಡ್ಕೋಬೇಕು. ನಾನು ಯಾಕೆ ಇದರಲ್ಲಿ ವೆಜಿಟೇಬಲ್ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಪಡವಲಕಾಯಿದು ಅಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದನ್ನು ಹೇಗೆ ಬಳಸೋದು ಅಥವಾ ಹೇಗೆ ಯೂಸ್ ಮಾಡೋದು ಅಂತ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅದನ್ನು ಕಟ್ ಮಾಡಿ ಹೇಗೆ ಬಳಸೋದು ಅಂತ ಹೇಳಿಬಿಟ್ಟು. ಸೊ ಇದನ್ನು ಸೀಡ್ಸ್ನೂ ಸಹ ಯೂಸ್ ಮಾಡ್ತಾರೆ ಸಾಂಬಾರಿಗೆ. ಸೀಡ್ಸ್ನೂ ಬಳಸಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೋತೀನಿ ನಾನು. ನೋಡಿ ಹೀಗೆ. ಅದಾದಮೇಲೆ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ತೆಂಗಿನಕಾಯಿ, 2 ಟೊಮೆಟೊ, ಸ್ವಲ್ಪ ಚಕ್ಕೆ ಲವಂಗ, ಜೊತೆಗೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೋಬೇಕು. ಸಾಂಬಾರು ಪುಡಿನ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಯಾಕಂದರೆ ಕೆಲವ್ರ ಮನೇಲಿ ತುಂಬ ಖಾರವಾಗಿ ಮಾಡ್ಕೊಂಡಿರ್ತಾರೆ, ಕೆಲವ್ರ ಮನೇಲಿ ಮೀಡಿಯಮ್ ಆಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2.5 ಸ್ಪೂನು ಹಾಕ್ಕೊಂಡಿದ್ದೀನಿ. 1 ಹೋಳ್ಕಾಯಿ, 2 ಟೊಮೆಟೊ, ಸ್ವಲ್ಪ ಚಕ್ಕೆ ಲವಂಗ ಮತ್ತು 2.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ. ನೋಡಿ ಹೀಗಾಗಿರುತ್ತೆ. ಇವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು. ನಾವು ಕಡಲೆಕಾಳು ಹಾಕಿ ಮಾಡ್ತಿರೋದು ಪಡವಲಕಾಯಿ ಸಾಂಬಾರನ್ನ. ಸೊ ಕಡಲೆಕಾಳನ್ನ ನೈಟೇ ನೆನೆಸಿಟ್ಕೊಂಡಿರಬೇಕು. ಸೊ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಒಗ್ಗರಣೆ ಐಟಮ್ಸ್ ಹಾಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೈಟೇ ಸೋಕ್ ಮಾಡಿಟ್ಟಿದ್ದಂಥ ಕಡಲೆಕಾಳನ್ನ ನೀಟಾಗಿ ಮತ್ತೆ ತೊಳೆದ್ಬಿಟ್ಟು ಸೋರಾಕಿ ಇಟ್ಕೋಬೇಕು. ಅದರಲ್ಲಿ ನೀರೆಲ್ಲ ಹೋಗಿರಬೇಕು. ಆ ಥರ ನೋಡಿ ಈ ಥರ ನೀಟಾಗಿ ಸೋರು ಹಾಕ್ಕೊಂಡಿದ್ದೆ ನಾನು. ಅದನ್ನು ಹಾಕ್ಕೊಂಡು ಎಣ್ಣೆ ಈರುಳ್ಳಿಲಿ ಚೆನ್ನಾಗಿ ಉರಿಬೇಕು. ಇದ್ರದ್ದು ಕಡಲೆಕಾಳ್ದು ಹಸಿ ಸ್ಮೆಲ್ ಹೋಗೋವರೆಗೂ ಏನೂ ಆ್ಯಡ್ ಮಾಡಬಾರ್ದು ಇಲ್ಲಿ. ಯಾಕಂದರೆ ನಾವಿದು ನೈಟೇ ಸೋಕ್ ಮಾಡಿಟ್ಟಿರ್ತೀವಲ್ವ, ಆಲ್ಮೋಸ್ಟ್ ಎಲ್ಲ ಒಂಥರ ಸಾಫ್ಟ್ ಆಗಿರುತ್ತೆ, ಬಟ್ ಚೆನ್ನಾಗಿ ಬೇಯಬೇಕಲ್ವ. ಅದಕ್ಕೋಸ್ಕರ ಈ ಥರ ಹುರ್ಕೊಂಡು ಮಾಡೋದ್ರಿಂದ ಸಾಂಬಾರನ್ನ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಕಡಲೆಕಾಳು ಸಾಂಬಾರು ಮಾಡಬೇಕಾದ್ರೂ ಆಲ್ಮೋಸ್ಟ್ ಇದೇ ಮೆಥಡ್ನೇ ಯೂಸ್ ಮಾಡ್ತಾರೆ. ಸೊ ಇದಾದಮೇಲೆ ನೋಡಿ ಇಲ್ಲಿ ನೀಟಾಗಿ ಹುರ್ಕೋಬೇಕು. ಅದ್ರದ್ದು ಹಸಿ ಸ್ಮೆಲ್ಲು ಇಲ್ಲೇ ಹೋಗಬೇಕು. ಕಡಲೆಕಾಳ್ದು ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆ ಆ್ಯಡ್ ಮಾಡ್ಕೋಬಾರ್ದು ಆ್ಯಕ್ಚುಲಿ. ಸೊ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾದಮೇಲೆ ಕಡಲೆಕಾಳು ಹುರಿತಾ ಅದು ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ರುಬ್ಬಿರೋಂಥ ಮಸಾಲೆನ ನಾನಿವಾಗ ಕುಕ್ಕರ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಇವಾಗ ನೀರು ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಆ್ಯಡ್ ಮಾಡಬೇಕು ನೀರನ್ನು. ಯಾಕಂದರೆ ಸಾಂಬಾರು ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಅದಕ್ಕೆ ನಾನೇನು ಸ್ಪೆಸಿಫಿಕ್ ಮೆಷರ್ಮೆಂಟ್ ಹೇಳಿಲ್ಲ ಅದಕ್ಕೆ. ಸೊ ನೀರನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಪ್ರಾಪರಾಗಿ ಒಂದು ಮಿಕ್ಸ್ ಕೊಡಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇಷ್ಟಾದಮೇಲೆ ನಾನು ಇದನ್ನು ಪಕ್ಕದ ಸ್ಟವ್ಗೆ ಕುದಿಯೋಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ನೋಡಿ ಈ ಥರ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ, ಆ್ಯಕ್ಚುಲಿ ನಾವು ಪಡವಲಕಾಯಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಾಗೆ ನಾವು ಸಾಂಬಾರಿಗೆ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಹಾಗಂತ ನಾವು ಕಡಲೆಕಾಳು ಜೊತೆನೂ ಒಗ್ಗರಣೆ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಖಾರ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ಒಂದು ಕಡೆ ಕುದಿಯೋಕೆ ಇಟ್ಬಿಟ್ಟು ಸಾಂಬಾರು ಅರ್ಧಂಬರ್ಧ ಕುದ್ಮೇಲೆ ನೋಡಿ ಈ ಥರ ಒಗ್ಗರಣೆ ಇಟ್ಕೋತಾ ಇದ್ದೀನಿ ಬಾಣಲಿಲಿ ಇನ್ನೊಂದು ಸೈಡು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 5-6 ಇಲ್ಗು ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ಜಜ್ಜಿಬಿಟ್ಟು ತೊಗೊಂಡು ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು. ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಆದಮೇಲೆ ಕಟ್ ಮಾಡ್ಕೊಂಡಿದ್ದಂಥ ಪಡವಲಕಾಯಿನ ಹಾಕ್ಕೋಬೇಕು. ಪಡವಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ನೀರಿನಂಶ ಹೋಗೋವರೆಗೂ ಹುರ್ಕೋಬೇಕು. ಸೊ ಇದನ್ನು ಮಾಡ್ದಲೇ ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಕೋಬಾರ್ದು. ಅದ್ರದ್ದು ಒಂಥರ ಹಸಿ ಸ್ಮೆಲ್ ಇರುತ್ತೆ ಮತ್ತು ಈ ಪಡವಲಕಾಯಿ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಸೊ ಟೇಸ್ಟ್ ಚೆನ್ನಾಗಾಗಲ್ಲ. ಈ ಸ್ಟೆಪ್ನ ಇನ್ಕ್ಲೂಡ್ ಮಾಡ್ದೇ ಮಾಡೋಕ್ಕೆ ಹೋಗಲೇಬೇಡಿ ಪಡವಲಕಾಯಿ ಸಾಂಬಾರನ್ನ.
ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಪಡವಲಕಾಯಿನ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾದಮೇಲೆ ನಾವು ಕುದೀತಿರೋ ಅಂಥ ಸಾಂಬಾರಿಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ನಾವು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಿಲ್ ಬರೆಸ್ಬೇಕಾಗುತ್ತೆ. 2 ವಿಷಿಲ್ ಬಂದರೆ ಆಲ್ಮೋಸ್ಟ್ ಎಲ್ಲ ಕಾಳು ಪಡವಲಕಾಯಿ ಎಲ್ಲ ಮತ್ತು ಖಾರ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ. ಮತ್ತು ಇದನ್ನು ಒಗ್ಗರಣೆ ಹಾಕ್ಕೊಳ್ದೇ ಪಡವಲಕಾಯಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಿಲ್ ಬರೆಸಿದ್ದೆ. ಕುಕ್ಕರ್ ವಿಷಿಲ್ ತಣ್ಣಗಾದ್ಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಂಬಾರು ಕಂಪ್ಲೀಟಾಗಿ ಆಗಿರುತ್ತೆ ನೋಡಿ. ಹೀಗೆ ಇದು ಸಾಂಬಾರು ರೆಡಿಯಾಗಿದೆ. ಬಟ್ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಹಾಗೆ ಸರ್ವ್ ಮಾಡಬಾರ್ದು. ನನ್ನ ವೀಡಿಯೋಸ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಈವನ್ ಸಾಂಬಾರುಗಳೆಲ್ಲ ಕುಕ್ಕರ್ ಲಿಡ್ ತೆಗೆದ್ಮೇಲೂ 2 ನಿಮಿಷ ಹಾಗೆ ಓಪನ್ ಲಿಡ್ಡಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈಗ ಪಡವಲಕಾಯಿ ಸಾಂಬಾರು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಡಿಫ್ರೆಂಟ್ ಅನಿಸ್ಬೋದು ಅಥವಾ 2 ಸಲ ಒಗ್ಗರಣೆ ಹಾಕಬೇಕು ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಸ್ಟಿಲ್ ಟೇಸ್ಟ್ ವೈಸ್ ನೀವೇನಾದರೂ ಟೇಸ್ಟ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಆ ಥರ ಇರುತ್ತೆ. ಇದೊಂಥರ ಡಿಫ್ರೆಂಟ್ ಸಾಂಬಾರು ಅಂತಲೇ ಹೇಳ್ಬೋದು. ಆ್ಯಂಡ್ ರೇರಾಗಿ ಸಿಗೋದು ನಮಗೆ ಪಡವಲಕಾಯಿ. ಸೀಸನಲ್ಲಿ ಯಾವಾಗಲಾದರೂ 1 ಸಲ 2 ಸಲ ಸಿಗುತ್ತೆ. ಸೊ ಸಿಕ್ಕಾಗ ಮಾಡ್ಕೊಂಡು ತಿನ್ನಿ. ಈ ಸಾಂಬಾರು ಬಂದುಬಿಟ್ಟು ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮುದ್ದೆಗಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮುದ್ದೆ ತಿನ್ನದೇ ಇರೋರು ತಿನ್ನಬೇಕು, ಆ ಥರ ಇರುತ್ತೆ. ಇಷ್ಟೇ ನೋಡಿ ಪಡವಲಕಾಯಿ ಸಾಂಬಾರು ಮಾಡೋ ಅಂಥ ಸಿಂಪಲ್ ಮೆಥಡ್. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.